ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಸಾಮಾನ್ಯವಾಗಿ ಈಗ ಈ ಸಿಸ್ಟಮ್ಮು ಅಥವಾ ಈ ಸರ್ಕಾರ ಯಾವುದೇ ಇರಲಿ, ಯಾವುದೇ ಸರ್ಕಾರಗಳಿರಲಿ, ಅದು ಯಾರಿಗೋಸ್ಕರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನರಿಗೋಸ್ಕರ. ಅಂದರೆ ನಾವೇ ಜನ ಸರ್ಕಾರವನ್ನು ಆಯ್ಕೆ ಮಾಡ್ತೀವಿ ಅಥವಾ ಈ ಸಿಸ್ಟಮನ್ನು ಫಾರ್ಮ್ ಮಾಡ್ತೀವಿ. ಈ ಸಿಸ್ಟಮ್ ಎಲ್ಲವೂ ಕೂಡ ವರ್ಕ್ ಆಗುವಂಥದ್ದು ಜನಸಾಮಾನ್ಯರಿಗೋಸ್ಕರ. ಆದರೆ ಇದೇ ಸಿಸ್ಟಮ್ನಲ್ಲಿ ಅಥವಾ ನಮ್ಮನ್ನು ಆಳುವಂಥವ್ರು ಏನೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಅಥವಾ ನಮಗೆ ಜನರಿಗೆ ಸಿಗಬೇಕಾದಂಥ ಒಂದು ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಧ್ವನಿ ಎತ್ತಬೇಕಾಗಿರುವಂಥವ್ರು ಕೂಡ ನಾವೇ ಜನಸಾಮಾನ್ಯರು. ಸೊ ಜನಸಾಮಾನ್ಯರು ಧ್ವನಿ ಎತ್ತದಂಥ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ಏನಾಗುತ್ತೆ, ಆ ಧ್ವನಿಯನ್ನು ಹತ್ತಿಕ್ಕುವಂಥ ಒಂದು ಕೆಲಸಗಳು ಸಾಕಷ್ಟು ಬಾರಿ ಆಗಿರುವಂಥದ್ದನ್ನು ನೋಡ್ತೀವಿ. ಅಂದರೆ ಅಧಿಕಾರದಲ್ಲಿರುವಂಥವ್ರು ತಮ್ಮ ಬಲ ಪ್ರಯೋಗ ಮಾಡಿ ಕೆಲವೊಂದಷ್ಟು ಬೆದರಿಕೆಗಳನ್ನು ಹಾಕ್ಬೋದು, ಬೆದರಿಸಿ ಆ ಧ್ವನಿಯನ್ನು ಹತ್ತಿಕ್ಕುವಂಥ ಒಂದು ಕೆಲಸ ಮಾಡ್ಬೋದು. ಇಲ್ಲ ಇನ್ನೂ ಮುಂದೆ ಹೋಗಿ ಅವ್ರ ಮೇಲೆ ಏನಾದರೂ ಒಂದಷ್ಟು ಫೇಕ್ ಕೇಸ್ಗಳನ್ನು ಹಾಕಿ ಕೇಸ್ಗಳಲ್ಲಿ ಅವರನ್ನು ಜೈಲಿಗೆ ತಳ್ಳುವಂಥದ್ದು, ಈ ಥರದ ಒಂದಷ್ಟು ಉದಾಹರಣೆಗಳನ್ನು ಕೂಡ ನಾವು ನೋಡ್ತೀವಿ. ಆದರೆ ನೀವು ಧ್ವನಿ ಎತ್ತಿದ್ರಿ ಅನ್ನೋ ಒಂದು ಕಾರಣಕ್ಕೆ, ಅಥವಾ ಯಾವುದೋ ಒಂದು ಸಮಸ್ಯೆ ಇದೆ, ಈ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಿ ಅನ್ನೋ ಒಂದು ಕಾರಣಕ್ಕೆ ನಿಮ್ಮನ್ನು ಎನ್ಕೌಂಟರ್ ಮಾಡಿಬಿಟ್ರೆ ಕೇಳೋದಕ್ಕೆ ಭಯ ಆಗುತ್ತಲ್ವ. ಆದರೆ ಬಿಹಾರದಲ್ಲಿ ಇದು ನಿಜಕ್ಕೂ ನಡೆದು ಹೋಗಿದೆ. ಈ ಬಿಹಾರದಲ್ಲಿ ಬರೀ ಸಮಸ್ಯೆಗಳನ್ನು ಕೇಳಿದ್ದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಹೊಡೆದಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಬಲವಾದಂಥ ಆರೋಪಗಳು ಈಗ ಕೇಳಿ ಬರ್ತಾ ಇವೆ. ಹಾಗಾದರೆ ಆಗಿದ್ದೇನು ಬಿಹಾರದಲ್ಲಿ? ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಭರತ್ ತಿವಾರಿ ವಿಚಾರವನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾರೀ ಭರತ್ ತಿವಾರಿ? ಯಾಕೋಸ್ಕರ ಈ ಎನ್ಕೌಂಟರ್ ಆಯಿತು? ಹಾಗಾದರೆ ಈ ಎನ್ಕೌಂಟರ್ ಫೇಕ್ ಎನ್ಕೌಂಟರ? ಯಾಕೆ ಇದನ್ನು ಫೇಕ್ ಎನ್ಕೌಂಟರ್ ಅಂತ ಹೇಳ್ತಾ ಇದ್ದಾರೆ? ಪೊಲೀಸರ ಮೇಲಿರುವಂತಹ ಆರೋಪಗಳೇನು? ಅವ್ರಿಗೇನು ಶಿಕ್ಷೆ ಆಗಬೇಕು? ಇಲ್ಲೆದ್ದಿರುವಂತಹ ಪ್ರಶ್ನೆಗಳೇನು? ಇದೆಲ್ಲದನ್ನು ಕೂಡ ಇವತ್ತು ನಿಮ್ಮ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಮೊದಲಿಗೆ ಏನಾಯಿತು ಅನ್ನುವಂಥದ್ದನ್ನು ಹೇಳ್ತೇನೆ. 28 ವರ್ಷದ ಒಬ್ಬ ವ್ಯಕ್ತಿ ಭರತ್ ಭೂಷಣ್ ತಿವಾರಿ ಅಂತೇಳಿ ಒಬ್ಬ ಯುವಕ, 28 ವರ್ಷದ ಯುವಕ, ಈತ ಎನ್ಕೌಂಟರ್ಗೆ ಬಲಿಯಾಗ್ತಾನೆ. ಬಿಹಾರದಲ್ಲಿ ಆಗಿರೋದು ಇದು. ಬಿಹಾರದ ಭೋಜ್ಪುರ ಜಿಲ್ಲೆಯ ಬಿಲೌತಿ ವಿಲೇಜ್ನಲ್ಲಿ ಆಗಿರುವಂಥ ಈ ಎನ್ಕೌಂಟರ್ ಇಡೀ ದೇಶವನ್ನ ಈಗ ಸಂಚಲನಗೊಳಿಸಿದೆ. ಜೊತೆಗೆ ಸಾಕಷ್ಟು ಜನ ಯುವಕರು ಈಗ ಹೊರಗಡೆ ಬಂದು ಮಾತಾಡ್ತಾ ಇದ್ದಾರೆ, ಇದು ಫೇಕ್ ಎನ್ಕೌಂಟರ್, ಇದಕ್ಕೆ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ರ ಬಗ್ಗೆ ಬೀದಿಗಿಳಿದು ಹೋರಾಟಗಳನ್ನ ಈಗ ಮಾಡ್ತಾ ಇದ್ದಾರೆ. ಜೂನ್ 17ನೇ ತಾರೀಕು ಆಗಿರುವಂಥ ಎನ್ಕೌಂಟರ್ ಇದು. ಈಗಾಗಲೇ ಸೀರಿಯಸ್ನೆಸ್ನ ನೋಡಿದಂತಹ ಬಿಹಾರದ ಮುಖ್ಯಮಂತ್ರಿ ಮೊದಲಿಗೆ ಇಲ್ಲ ಆತ ಒಬ್ಬ ಮಾನಸಿಕ ಅಸ್ವಸ್ಥ, ಅದು ಇದು ಅಂತೇಳಿ ಬರೀ ಬಂಡಲ್ ಬಾಸ್ಗಳನ್ನು ಆ ಥರದ ಮಾತುಗಳನ್ನು ಆಡ್ತಾ ಇದ್ದಂಥವ್ರು ಕೊನೆಗೂ ಇಲ್ಲ ನಾವು ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ತೀವಿ, ನ್ಯಾಯಾಂಗ ತನಿಖೆ ಮಾಡಿಸ್ತೀವಿ ಒಬ್ಬ ರಿಟೈರ್ಡ್ ಜಡ್ಜ್ ಇಂದ ಅನ್ನುವಂಥದ್ರ ಬಗ್ಗೆ ನ್ಯಾಯಾಂಗ ತನಿಖೆಗೂ ಕೂಡ ಆದೇಶ ನೀಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದ್ರ ಬಗ್ಗೆ ಅರ್ಜಿಯನ್ನು ಹಾಕಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಒಂದು ಸ್ವತಂತ್ರವಾದಂತಹ ತನಿಖೆ ಆಗಬೇಕು, ಆ ರೀತಿಯ ಆದೇಶ ನೀಡಿ ಅನ್ನುವಂಥದ್ರ ಬಗ್ಗೆ CJI ಅವ್ರ ಮುಂದೆನೂ ಕೂಡ ಮನವಿ ಮಾಡಿದ್ದಾರೆ. ಇದಾಗಿದ್ದೇನಂತ ಹೇಳಿದ್ರೆ, ಶಹರನ್ಪುರ ಪೊಲೀಸರು ಮತ್ತು ಅಲ್ಲಿನ STF ಇಬ್ರು ಕೂಡ ಜಂಟಿ ಆಪರೇಷನ್ ಮಾಡಿ ಒಬ್ಬ ಭರತ್ ಅಂತ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಯುವಕನನ್ನ ಎನ್ಕೌಂಟರ್ ಮಾಡಿದ್ರು. ಅವ್ರು ಹೇಳೋದು, ಭರತ್ ಒಂದು ಕಂಟ್ರಿ ಪಿಸ್ಟೋಲ್ ಅನ್ನ ತೆಗೆದು ಪೊಲೀಸರ ಹತ್ರ ಗುಂಡು ಹಾರಿಸೋ ಪ್ರಯತ್ನ ಮಾಡ್ತಾ ಇದ್ದ, ಸೊ ಆ ಕಾರಣಕ್ಕೋಸ್ಕರ ನಾವು ಅವನನ್ನ ತಡೆದ್ವಿ, ಬಟ್ ತಡೆಯೋದಕ್ಕಾಗಲಿಲ್ಲ, ಆತ ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದ್ದ, ಸೊ ಹಾಗಾಗಿ ನಾವು ಎನ್ಕೌಂಟರ್ ಮಾಡಿದ್ವಿ ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ. ತಕ್ಷಣ ಆತನನ್ನ ಶಹರನ್ಪುರ ರೆಫರಲ್ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋದ್ವಿ. ಅದಾದ್ಮೇಲೆ ಪಾಟ್ನಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಅವನನ್ನ ಶಿಫ್ಟ್ ಮಾಡಿದ್ವಿ, ಬಟ್ ಆತ ಅಲ್ಲಿ ಸಾವನ್ನಪ್ಪ ಅನ್ನುವಂಥದ್ರ ಬಗ್ಗೆ ಅವ್ರು ಕೊಡುವಂಥ ಸಬೂಬು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಡ್ವೊಕೇಟ್ ನರೇಂದ್ರ ಮಿಶ್ರಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ದಾರೆ. CJI ಜಸ್ಟಿಸ್ ಸೂರ್ಯಕಾಂತ್ ಅವರ ಮುಂದೆ ಒಂದು ಅಪೀಲ್ ಮಾಡಿದ್ದಾರೆ. CBI ಅಥವಾ ಕೋರ್ಟ್ ಸುಪರ್ದಿನಲ್ಲಿ ತನಿಖೆ ನಡೆಸೋದಕ್ಕೆ ಆದೇಶ ಕೊಡಿ ಅನ್ನುವಂಥದ್ರ ಬಗ್ಗೆ ಅವರು ಮನವಿಯನ್ನು ಕೂಡ ಮಾಡಿದ್ದಾರೆ. ಈಗ ಸ್ವತಂತ್ರ ತನಿಖೆ ಒಂದು SIT ಫಾರ್ಮ್ ಆಗುತ್ತೆ, ಇಲ್ಲಾಂದ್ರೆ ಒಂದು ರಿಟೈರ್ಡ್ ಜಡ್ಜ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ CM ಕೂಡ ಹೇಳಿದ್ದಾರೆ. ಆನ್ ದ ಅದರ್ ಹ್ಯಾಂಡ್, ಭರತ್ ಅವರ ತಾಯಿ ಹೇಳೋ ಪ್ರಕಾರ ನನ್ನ ಮಗ ಒಳ್ಳೆಯವನು, ಅವನು ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದ, ಪೊಲೀಸರ ಎನ್ಕೌಂಟರ್ ಇದೊಂದು ದುರುದ್ದೇಶ ಪೂರಿತವಾಗಿದೆ ಅನ್ನುವಂಥದ್ರ ಬಗ್ಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇದೇ ವಿಚಾರವನ್ನು ಇಟ್ಕೊಂಡು ಆರಾ ಬಕ್ಸರ್ 4-ವೇ ಲೇನ್ ಏನಿದೆಯಲ್ಲ, 4-ವೇ ಲೇನ್ ಹೈವೇ, ಸೊ ಅದನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆ ಮಧ್ಯೆ ಮೃತದೇಹವನ್ನು ಇಟ್ಟು ಪ್ರತಿಭಟನೆ ಮಾಡಿದ್ರು, ನ್ಯಾಯ ಸಿಗಬೇಕು ಅನ್ನುವಂಥದ್ರ ಬಗ್ಗೆ ಹೋರಾಟಗಳು ನಡೀತಾ ಇವೆ. ಸೊ ಭರತ್ ತನ್ನ ಬಳಿ ಇದ್ದಂತಹ ಪಿಸ್ಟೋಲ್ ಎಸೆದು ಆತ ಸರೆಂಡರ್ ಆಗೋದಕ್ಕೆ ಮುಂದಾಗಿದ್ದ, ಆದರೂ ಕೂಡ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಮಾತುಗಳು. ಯಾವಾಗ ಪೊಲೀಸರು ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಹೋದ್ರು, ಆ ಸ್ಟೇಟ್ಮೆಂಟ್ಗಳು ಅಲ್ಲಿವರೆಗೂ ಕೂಡ ಅನ್ಸಿತ್ತು ನಿಜ ಇರಬಹುದು, ಪೊಲೀಸರು ಆತ್ಮರಕ್ಷಣೆಗೋಸ್ಕರ ಏನಾದ್ರು ಗುಂಡು ಹಾರಿಸಿದ್ರ ಅಂತೇಳಿ. ಬಟ್ ಅದಾದ ನಂತರ ಹೊರಗಡೆ ಬಂದಂತ ಒಂದು ವಿಡಿಯೋ ಇತ್ತಲ್ಲ, ಎಲ್ಲಾ ಸತ್ಯವನ್ನು ಕೂಡ ಅದು ಬಹಿರಂಗಪಡಿಸಿತ್ತು. ಇಲ್ಲಿ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಪ್ರಕರಣಗಳು ಆತನ ಮೇಲೆ ಇರಲಿಲ್ಲ. ಭರತ್ ಕೇವಲ ಸಾಮಾಜಿಕ ಸಮಸ್ಯೆಗಳ ಕುರಿತು ಆತ ಮಾತಾಡ್ತಾ ಇದ್ದ, ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತುತ್ತಾ ಇದ್ದ, ವಿಡಿಯೋಗಳನ್ನ ಮಾಡ್ತಾ ಇದ್ದ, ಎಲ್ಲಿ ಏನ್ ಸಮಸ್ಯೆ ಆಗಿದೆ, ಜನರಿಗೆ ಏನ್
ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಆತ ಮಾತಾಡ್ತಾ ಇದ್ದ. ಆ ಎಲ್ಲ ವಿಡಿಯೋಗಳು ನಿಮ್ಮ ಮುಂದೆ ಇವೆ. ಬಹುಶಃ ನೀವು ಕೂಡ ಡಿಜಿಟಲ್ನಲ್ಲಿ ಯೂಟ್ಯೂಬ್ನಲ್ಲಿ ಹೋಗಿ ಚೆಕ್ ಮಾಡಬಹುದು ಭರತ್ ತಿವಾರಿ ಮಾಡಿದಂಥ ವಿಡಿಯೋಗಳನ್ನು. ಇನ್ಫ್ಯಾಕ್ಟ್ ಇನ್ನೂ ಒಂದು ವಿಡಿಯೋ ನನಗೆ ಇವತ್ತು ನೋಡುವಾಗ ಸಿಕ್ಕಿದ್ದು, ಆತ ಒಂದು ಪಾದಯಾತ್ರೆಯನ್ನು ಮಾಡಿದ್ದಾನೆ. ಆತ ಒಂದು ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಏನಿದೆಯಲ್ಲ, ಆ ಪರಿಕಲ್ಪನೆಗೆ ನನ್ನ ಸಾಥ್ ಕೂಡ ಇದೆ, ನನ್ನ ಸಹಮತ ಇದೆ, ಹೌದು ನಮ್ಮ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತಾಡಿರುವಂಥ ಒಂದು ವಿಡಿಯೋ ಇದೆ. ಅಷ್ಟೇ ಯಾಕೆ, ಕೋವಿಡ್ ಸಂದರ್ಭದಲ್ಲಿ ವ್ಯಾಕ್ಸಿನ್ ಟೆಸ್ಟ್ ಅಂತ ಹೇಳಿ ಬಂದಾಗ ನನ್ನ ದೇಹವನ್ನು ಬೇಕಾದ್ರೆ ನಾನು ಅದಕ್ಕೆ ಕೊಡ್ತೀನಿ, ವ್ಯಾಕ್ಸಿನ್ ಟೆಸ್ಟ್ ನನ್ನ ಮೇಲೆ ಮಾಡಲಿ ಬೇಕಾದ್ರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆತ ಹೇಳಿದ್ದ. ಜೊತೆಗೆ ಈ ಫ್ಲಡ್ಸ್ ಎಲ್ಲ ಬಂದಾಗ ಫ್ಲಡ್ ವಿಕ್ಟಿಮ್ಗಳಿಗೆ ಪರಿಹಾರ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಆತ ಹೋರಾಟಗಳನ್ನು ಮಾಡ್ತಾ ಇದ್ದ. ಹಾಗೆ ಆತನಿಗೆ ಬಹುಶಃ ಒಂದು ಲಾಸ್ಟ್ ವಿಡಿಯೋ ಗಮನಿಸ್ತಾ ಇದ್ರೆ ಅನ್ಸುತ್ತೆ, ಆತನ ಜೀವಕ್ಕೆ ತೊಂದರೆ ಇರಬಹುದು ಅಂತ ಹೇಳಿ ಆತನಿಗೆ ಆಗ್ಲೇ ಅನ್ಸಿತ್ತ ಅಂತ. ಯಾಕಂದ್ರೆ ಆ ವಿಡಿಯೋದಲ್ಲಿ ಆತ ಹೇಳ್ತಾನೆ, ನಾನು ಸತ್ತ ಮೇಲೆ ನನ್ನ ದೇಹವನ್ನ ಬರಿ ಮಾಡಬೇಡಿ, ಬರ್ನ್ ಮಾಡಬೇಡಿ, ಏನು ಮಾಡಬೇಡಿ, ಬದಲಾಗಿ ಭಾರತೀಯ ಸೇನೆಗೆ ಇದನ್ನ ಕೊಟ್ಬಿಡಿ ನನ್ನ ದೇಹವನ್ನ, ಅಟ್ಲೀಸ್ಟ್ ಅವ್ರಿಗೆ ಅದು ಹೆಲ್ಪ್ ಆಗಲಿ. ಅಂದ್ರೆ ಅಲ್ಲಿ ಯಾರಿಗಾದ್ರೂ ತೊಂದರೆಗಳಾಗಿದ್ರೆ ಅಂಗಾಂಗಗಳನ್ನ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅನ್ನೋಂತಿದ್ರೆ ನನ್ನ ದೇಹವನ್ನ ಅಲ್ಲಿ ಬಳಕೆ ಆಗಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಆತ ತನ್ನ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದ. ಇಂಥ ಒಬ್ಬ ಯುವಕ, ಇಂಥ ಒಬ್ಬ ವ್ಯಕ್ತಿಯನ್ನ ಈ ರೀತಿಯಾಗಿ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಏನು ಕಾರಣ? ಹಾಗಾದ್ರೆ ಪೊಲೀಸರು 2 ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ನೀವು ಪೊಲೀಸರ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಹೋಗಿ, 2 ದಿನದಲ್ಲಿ 2 ಸ್ಟೇಟ್ಮೆಂಟು. ಮೊದಲನೇ ಸ್ಟೇಟ್ಮೆಂಟು ಜೂನ್ 16ನೇ ತಾರೀಕು ಕೊಟ್ಟಂತಹ ಪೊಲೀಸರ ಸ್ಟೇಟ್ಮೆಂಟು. ಸೊ ಅವ್ರು ಹೇಳ್ತಾರೆ, ಶಹರನ್ಪುರ ಸ್ಟೇಷನ್ಗೆ ಒಂದು ಇನ್ಫಾರ್ಮೇಶನ್ ಬಂತು, ಒಬ್ಬ ವ್ಯಕ್ತಿ ಗನ್ ಹಿಡ್ಕೊಂಡು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರು. ತಕ್ಷಣ ನಾವು ಸ್ಥಳಕ್ಕೆ ಹೋಗಿ ನೋಡಿದ್ವಿ, ಆ ವ್ಯಕ್ತಿ ಒಬ್ಬ ಮಾನಸಿಕ ಅಸ್ವಸ್ಥನಂತೆ ಆಡ್ತಾ ಇದ್ದ, ಅಲ್ಲಲ್ಲಿ ಫೈರ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಮಾಡ್ತಾ ಇದ್ದ. ಪಬ್ಲಿಕ್ ಹಿತಾಸಕ್ತಿಯಿಂದ ಅವನನ್ನು ಹಿಡಿದು ಮಾನಸಿಕ ಕೇಂದ್ರಕ್ಕೆ ರವಾನಿಸಬೇಕು ಅನ್ನುವಂಥ ಒಂದು ಕೆಲಸಕ್ಕೆ ನಾವು ಮುಂದಾದ್ವಿ. ಬಟ್ ಅವನ ಕೈಯಿಂದ ಸೇಫ್ ಆಗಿ ಗನ್ ಕಿತ್ಕೊಳ್ಳೋದಕ್ಕೂ ಕೂಡ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ತುಂಬಾ ಪ್ರಯತ್ನ ಪಟ್ವಿ. ಆದರೂ ಕೂಡ ಆತನಿಂದ ಕೈಯಿಂದ ಗನ್ ಕಿತ್ಕೊಳ್ಳೋದಕ್ಕೆ ಆಗಲಿಲ್ಲ. ಆತ ನಮ್ಮ ಮೇಲೇನೆ ಫೈರ್ ಮಾಡೋದಕ್ಕೆ ಮುಂದಾದ ಅನ್ನುವಂಥದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅಂದ್ರೆ ಪ್ರತಿಯಾಗಿ ನಾವು ಗುಂಡು ಹಾರಿಸಬೇಕಾಯ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಬಟ್ ಅದಾದ ನಂತರ ಜೂನ್ 17ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪೊಲೀಸರು. ಇಲ್ಲೇ ಅನುಮಾನಗಳು ಮೂಡೋದು. ಅವ್ರು ಹೇಳೋ ಪ್ರಕಾರ ಭರತ್ ಭೂಷಣ್ ತಿವಾರಿ ಅನ್ನೋ ವ್ಯಕ್ತಿ ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ತು ಅಂತ. ಮೊದಲು ಹೇಳ್ತಾರೆ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಓಡಾಡ್ತಾ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಬಂತು ಅಂತ. 2ನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ಭರತ್ ಭೂಷಣ್ ತಿವಾರಿ ಅನ್ನೋ ವ್ಯಕ್ತಿನೇ ಗನ್ ಹಿಡ್ಕೊಂಡು ಗಾಳಿಯಲ್ಲಿ ಫೈರ್ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಸಿಕ್ತು. ತಕ್ಷಣ ನಾವು ಅಂದ್ರೆ ಶಹರನ್ಪುರ ಪೊಲೀಸರು ಮತ್ತು STF ಟೀಮ್ ಸ್ಥಳಕ್ಕೆ ಹೋದ್ವಿ. ಆತನಿಗೆ ಸರೆಂಡರ್ ಆಗು ಅಂತ ಹೇಳಿ ರಿಪೀಟೆಡ್ ಆಗಿ ನಾವು ಹೇಳಿದ್ವಿ. ಆದರೆ ಆತ ಸರೆಂಡರ್ ಆಗೋ ಬದಲು ನಮ್ಮ ಕಡೆಗೇನೆ ಗುಂಡು ಹಾರಿಸೋದಕ್ಕೆ ಅಂತ ಹೇಳಿ ಮುಂದಾಗ್ತಾ ಇದ್ದ. ಇದರಿಂದಾಗಿ ಜನರಿಗೆ ಮತ್ತು ಪೊಲೀಸರ ಜೀವಕ್ಕೆ ಅಪಾಯ ಆಗುತ್ತೆ ಅನ್ನುವಂಥದ್ದು ನಮಗೆ ಅರಿವಾಯಿತು. ಸಿಚುವೇಶನ್ನ ಕಂಟ್ರೋಲಿಗೆ ತರೋದಕ್ಕೆ STF ಟೀಮ್ ತಕ್ಷಣಕ್ಕೆ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಧರಿಸಿ ಅವನ ಹತ್ರ ಹೋದ್ರು, ಅವನನ್ನು ಹಿಡಿಯುವಂಥ ಪ್ರಯತ್ನ ಮಾಡಿದ್ರು, ಅವನ ಹತ್ರ ಇದ್ದಂಥ ಗನ್ನನ್ನು ಕಿತ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಅವನ ಹತ್ರ ಹೋದಾಗ ಅವನು ಪೊಲೀಸರ ಹತ್ರ ಫೈರಿಂಗ್ ಮಾಡ್ದ. ಆಗ ನಾವು ಸೆಲ್ಫ್ ಡಿಫೆನ್ಸ್ ಮತ್ತು ಜನರ ಸೇಫ್ಟಿಗೋಸ್ಕರ ಪೊಲೀಸರು ಕೂಡ ಗುಂಡು ಹಾರಿಸಬೇಕಾಯಿತು. ಆದರೆ ನಾವು ಅವನ ಕಾಲಿಗೆ ಗುಂಡು ಹಾರಿಸಿದ್ವಿ. ತಕ್ಷಣ ಅವನು ಕುಸಿದು ಬಿದ್ದ, ಅವನನ್ನು ಆಸ್ಪತ್ರೆಗೆ ದಾಖಲಿಸಿದ್ವಿ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿ ಆಗದೆ ಅವನು ಸಾವನ್ನಪ್ಪದ ಅನ್ನುವಂಥದ್ರ ಬಗ್ಗೆ 2ನೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಎಂಥ ಬಾಲಿಶ ಸ್ಟೇಟ್ಮೆಂಟ್ ಅನ್ನುವಂಥದ್ದನ್ನೆಲ್ಲ ಅಬ್ಸರ್ವ್ ಮಾಡಿ. ಇವ್ರು ಹೇಳೋದು ಅವ್ನು ನನಗೆ ಗುಂಡು ಹಾರಿಸೋದಕ್ಕೆ ಪ್ರಯತ್ನ ಪಟ್ಟ, ಹಾಗಾಗಿ ನಾವು ಪ್ರತಿಯಾಗಿ ಗುಂಡು ಹಾರಿಸಿದ್ವಿ ಅಂತೇಳಿ, ಕಾಲಿಗೆ ಗುಂಡು ಹೊಡೆದ್ವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ 4 ಗುಂಡು ಬಿದ್ದಿವೆ ಅನ್ನುವಂಥದ್ದನ್ನ ರಿಪೋರ್ಟ್ಸ್ ಹೇಳ್ತಾ ಇವೆ. ಒಬ್ಬ ವ್ಯಕ್ತಿಯನ್ನು ಹಿಡಿಯೋದಕ್ಕೆ ಆತನ ಕಾಲಿಗೆ ನೀವು ಗುಂಡು ಹೊಡಿತೀರಿ ಅಂದರೆ 4 ಗುಂಡು ಹೊಡೆಯೋ ಅವಶ್ಯಕತೆ ನಿಜಕ್ಕೂ ಇದೆಯಾ? ಅಥವಾ ನಿಮ್ಮ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ಮೂಡುವಂಥ ಪ್ರಶ್ನೆ. ಅದೇ ದಿನ ಈಗ ಯಾವಾಗ ಇವರು ಈ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡ್ತಾರೋ ಅಲ್ಲಿವರೆಗೂ ಕೂಡ ಜನರಿಗೆ ಅನಿಸಿತ್ತು ಬಹುಶಃ ಇರಬಹುದೇನೋ. ಯಾಕಂದ್ರೆ ಸಾಕಷ್ಟು ಎನ್ಕೌಂಟರ್ಗಳಲ್ಲಿ ನಾವು ನೋಡ್ತೀವಿ ಇದೇ ಥಿಯರಿ ಇರುತ್ತೆ. ಕ್ರಿಮಿನಲ್ ಓಡ್ ಹೋಗೋಕ್ಕೆ ಪ್ರಯತ್ನ ಪಟ್ಟರು, ನಾವು ಅದನ್ನು ನಿಲ್ಲು ಅಂತ ಹೇಳಿದ್ವಿ, ಅವ್ನು ನಮ್ಮ ಮೇಲೆ ಹಲ್ಲೆ ಮಾಡ್ದ, ನಾವು ಅವನಿಗೆ ಹೊಡೆದ್ವಿ, ಆತ ಸತ್ತ ಅನ್ನುವಂಥದ್ದು ಎಲ್ಲ ಎನ್ಕೌಂಟರ್ಗಳಲ್ಲೂ ಕೂಡ ಬರುವಂಥ ಸೇಮ್ ಥಿಯರಿನೇ. ಕೆಲವೊಂದು ಸತಿ ಹೌದು ಕ್ರಿಮಿನಲ್ಸ್ ಇರ್ತಾರೆ, ಬಹುಶಃ ಅವರಿಗೆ ತಕ್ಕ ಶಾಸ್ತಿ ಆಯ್ತೇನೋ ಬಿಡು ಅನ್ನುವಂಥದ್ರ ಬಗ್ಗೆ ಕೆಲವೊಂದು ಸತಿ ಸುಮ್ಮನೆ ಆಗ್ಬಿಡ್ತಾರೆ. ಕೆಲವೊಮ್ಮೆ ಇಲ್ಲ ಅಲ್ಲಿ ಮಾಡಿರೋದು ಕೂಡ ಇದು ಫೇಕ್ ಎನ್ಕೌಂಟರ್ ಅನ್ನುವಂಥದ್ರ ಬಗ್ಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೆಯುತ್ತೆ. ಸೊ ಇನ್ನು ಈ ವಿಚಾರದಲ್ಲಿ ಯಾವಾಗ ಈ ಥರದ ಸ್ಟೇಟ್ಮೆಂಟ್ ಹೇಳಿದ್ರು ಅದಾದ ನಂತರ ಒಂದು ವಿಡಿಯೋ ಹೊರಗಡೆ ಬಂತು. ಅದು ಇದೇ ಭರತ್ ತಿವಾರಿ ಫೇಸ್ಬುಕ್ನಲ್ಲಿ ಮಾಡಿದಂಥ ಲೈವ್ ವಿಡಿಯೋ. ಅಂದರೆ ಆ ಇನ್ಸಿಡೆಂಟ್ ಏನಾಯಿತು ಅದಕ್ಕಿಂತ ಮುಂಚೆ ಮಾಡ್ತಾ ಇದ್ದಂಥ ಒಂದು ವಿಡಿಯೋ ಅದು. ಅದೇ ವಿಡಿಯೋದಲ್ಲಿ ಆತ ಹೇಳ್ತಾನೆ, ಈ ಜನಪ್ರತಿನಿಧಿಗಳು ಏನು ಆಯ್ಕೆ ಆದರೂ ಜನರಿಗೆ ಏನು ಭರವಸೆಗಳನ್ನು ಕೊಟ್ಟಿದ್ರು ಆ ಜನರಿಗೆ ಕೊಟ್ಟಿರುವಂಥ ಭರವಸೆಗಳು ಈಡೇರಿಸಿಲ್ಲ, ಅದನ್ನು ಈಡೇರಿಸಬೇಕು ಅನ್ನುವಂಥ ಒಂದು ಒತ್ತಾಯ ಮಾಡಿ ಮಾಡ್ತಾ ಇದ್ದಂಥ ಒಂದು ವಿಡಿಯೋ ಆತ ಶೂಟ್ ಮಾಡ್ತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಅವನನ್ನು ತಡೆಯುವ ಸಲುವಾಗಿ ಅಲ್ಲಿಗೆ ಪೊಲೀಸ್ ಫೋರ್ಸ್ ಬರೋದು ಕೂಡ ಅಲ್ಲಿ ಕಾಣಿಸುತ್ತೆ. ಕೆಲವೊಂದಿಷ್ಟು ಫೋಟೋಸು ಮತ್ತು ವಿಡಿಯೋಸ್ ಅದನ್ನು ನೀವು ಗಮನಿಸ್ಬೋದು. ಅದರಲ್ಲಿ ಪೊಲೀಸರು ಬರೋದು ಅದೆಲ್ಲವೂ ಕೂಡ ಇದೆ. ಬಟ್ ಆ ಸಂದರ್ಭದಲ್ಲಿ ಪೊಲೀಸರು ಬಂದಾಗ ಅವನು ತನ್ನ ಬಳಿ ಇದ್ದಂಥ ಗನ್ನನ್ನು ಎಸಿತಾನೆ. ಎಸ್ದುಬಿಟ್ಟು ಶರಣಾಗ್ತಾನೆ. ಸರೆಂಡರ್ ಆಗ್ತಾ ಇದ್ದೀನಿ ಅಂತ ಹೇಳಿ ಆತ ಸರೆಂಡರ್ ಆಗ್ತಾನೆ.
ಅಲ್ಲಿವರೆಗೆ ಮಾತ್ರ ವಿಡಿಯೋ ಸಿಗುತ್ತೆ. ಅದಾದ ನಂತರ ಕಟ್ ಆಗುತ್ತೆ. ಅದಾದಮೇಲೆ ಎನ್ಕೌಂಟರ್ ಆಗಿದೆ ಅನ್ನುವಂಥದ್ದು ಈಗ ಆರೋಪ. ಅಂದರೆ ಈತ ಸರೆಂಡರ್ ಆಗಿದ್ದಾನೆ ಅಥವಾ ಸರೆಂಡರ್ ಆದ ಅಂತ ಹೇಳಿದ ಮೇಲೂ ಕೂಡ ಯಾಕೆ ಎನ್ಕೌಂಟರ್ ಆಯಿತು ಅನ್ನುವಂಥದ್ರ ಬಗ್ಗೆನೇ ಈಗ ಪ್ರಶ್ನೆಗಳು ಹೇಳ್ತಾ ಇರುವಂಥದ್ದು. ಅಲ್ಲಿವರೆಗೂ ಕೂಡ ಪೊಲೀಸರು ಹೇಳಿದ್ದೆ ಥಿಯರಿ ಸರಿ ಅನ್ನುವಂಥದ್ದನ್ನು ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಯಾವಾಗ ಈತನ ಹಿನ್ನೆಲೆ ಗೊತ್ತಾಯಿತು, ಭರತ್ ತಿವಾರಿ ಅನ್ನುವಂಥವ್ನು ಯಾರು, ಯಾಕೋಸ್ಕರ ಆತ ಹೋರಾಟ ಮಾಡ್ತಾ ಇದ್ದ, ಏನು ಆತ ಧ್ವನಿ ಎತ್ತುತ್ತಾ ಇದ್ದ, ಯಾಕೆ ಹಾಗಾದರೆ ಅವನ ಮೇಲೆ ಶೂಟೌಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಹೋದು. ಈ ಇಡೀ ಇನ್ಸಿಡೆಂಟ್ಸನ್ನು ನೋಡಿದ್ರೆ ನಮಗೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳು ಜನಸಾಮಾನ್ಯರಾಗಿ ಕೇಳಬೇಕು ಅಂತ ಕೆಲವೊಂದಷ್ಟು ಪ್ರಶ್ನೆಗಳಿವೆ. ಏನಾ ಪ್ರಶ್ನೆಗಳು? ಸರೆಂಡರ್ ಆದ ಬಳಿಕ ಕೂಡ ಎನ್ಕೌಂಟರ್ ಮಾಡಿದ್ದು ಯಾಕೆ ಹಾಗಾದರೆ? ನೀವು ಸರೆಂಡರ್ ಮಾಡಿಸೋದೇ ಉದ್ದೇಶ ಆಗಿದ್ದರೆ ಸರೆಂಡರ್ ಆತ ಆದಮೇಲೆ ಯಾಕೆ ನೀವು ಗುಂಡು ಹಾರಿಸಿದ್ರಿ? 4 ಗುಂಡು ಹೊಡೆಯುವಂಥ ಅವಶ್ಯಕತೆ ಏನಿತ್ತು ನಿಮಗೆ? ಖಾಲಿ ಗುಂಡು ಹೊಡಿತೀರಿ ಅಂತ ಹೇಳಿದ್ರೆ ಆತ ಅಲ್ಲೇ ಕುಸಿದು ಬಿದ್ದಿರ್ತಾನೆ. ಆತ ಮತ್ತೆ ಪ್ರತಿಯಾಗಿ ಗುಂಡು ಹಾರಿಸೋದನ್ನ ಖಂಡಿತ ಆ ಥರದ ಉದಾಹರಣೆಗಳು ಯಾವುದೂ ಇಲ್ಲ. ಪೊಲೀಸರು ಹೇಳೋ ಹಾಗೆ ಅವ್ನು ನಮ್ಮ ಮೇಲೆ ಫೈರಿಂಗ್ ಮಾಡ್ದ, ಆತ್ಮರಕ್ಷಣೆಗಾಗಿ ನಾವು ಫೈರ್ ಮಾಡಿದ್ವಿ ಅನ್ನೋ ಹೇಳಿಕೆಗೆ ಪೂರಕವಾದಂಥ ಸಾಕ್ಷಿಗಳೇ ಇಲ್ಲ. ಅವ್ನು ತಂದಂಥ ಕಂಟ್ರಿ ಮೇಡ್ ಪಿಸ್ಟಲ್ನಲ್ಲಿ ಗುಂಡು ಹಾರಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲೂ ಕೂಡ ವರದಿ ಇಲ್ಲ. ಫೇಸ್ಬುಕ್ನಲ್ಲಿ ಅವನು ಗನ್ ಎಸೆದು ಶರಣಾಗುವಂಥ ಒಂದು ದೃಶ್ಯ, ಒಂದು ಫೋಟೋ ಅದೆಲ್ಲವೂ ಕೂಡ ಈಗ ಇಂಟರ್ನೆಟ್ನಲ್ಲಿ ಹರಿದಾಡ್ತಾ ಇವೆ. ಅದಾದ ಮೇಲೂ ಕೂಡ ಅವನು ಗಂತೆ ಸರಿ. ಇನ್ನೊಂದು ಅನುಮಾನಗಳು, ಮೇ ಬಿ ಆ ಫೇಸ್ಬುಕ್ ಲೈವ್ ಎಂಡ್ ಆಯಿತು, ಅದಾದಮೇಲೆ ಇವರನ್ನು ಶರಣಾಗು ಅಂತ ಹೇಳಿದ್ರು. ಆ ಎಂಡ್ ಆದಮೇಲೆ ಬಹುಶಃ ಅವನು ಎಸ್ದಿದ್ದಂಥ ಗನ್ನನ್ನು ಎತ್ಕೊಂಡು ಮತ್ತೇನಾದರೂ ಪೊಲೀಸರ ಮೇಲೆ ಫೈರ್ ಮಾಡೋದನ್ನ ಅವಾಗ ಏನಾದರೂ ಪ್ರತಿಯಾಗಿ ಇವ್ರು ಫೈರ್ ಮಾಡಿದ್ರ ಗೊತ್ತಿಲ್ಲ. ಬಹುಶಃ ಆ ಥರದ್ದೇನಾದರೂ ಆಗಿದೆ. ಅದಕ್ಕೂ ಕೂಡ ಈಗ ಪೊಲೀಸರೇ ಸ್ಪಷ್ಟೀಕರಣ ಕೊಡಬೇಕು ಅಥವಾ ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು. ಅಫ್ಕೋರ್ಸ್ ಆತ ಗನ್ ಫೈರ್ ಮಾಡಿದಾನೆ ಅಂದರೆ ಆತನ ಪಿಸ್ಟೋಲ್ ಅದೇನು ರಿಕವರ್ ಮಾಡಿರ್ತೀರಿ ಅದರಿಂದ ಹಾರಿರುವಂಥ ಗುಂಡು ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಶೆಲ್ಗಳಂತೂ ಸಿಕ್ಕೇ ಸಿಗುತ್ತೆ. ಆತ ಫೈರ್ ಮಾಡಿದ್ನ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇನ್ನು 4ನೇ ಪ್ರಶ್ನೆ, ಮೊದಲಿಗೆ ಅವನೊಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ನೀವು ಹೇಳಿದ್ರಿ. ಯಾಕೆ ಹೇಳಿದ್ರಿ ಅಂದರೆ ನೀವು ಹೋಗಿ ನೋಡಿದ ತಕ್ಷಣ ಆ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ನಿಮ್ಗೆ ಗೊತ್ತಾಗೋಯ್ತಾ? ಅಕಸ್ಮಾತ್ ಮಾನಸಿಕ ಅಸ್ವಸ್ಥ ಅಂತಾನೆ ಇಟ್ಕೊಳ್ಳೋಣ, ಮಾನಸಿಕ ಅಸ್ವಸ್ಥನಾಗಿದ್ದವನನ್ನೇ ನೀವು ಎನ್ಕೌಂಟರ್ ಮಾಡಿಬಿಡ್ತೀರಾ? ಅಂಥ ಎಷ್ಟು ಮಾನಸಿಕ ಅಸ್ವಸ್ಥರು ನಿಮ್ಮ ಸಿಸ್ಟಮ್ನಲ್ಲಿಲ್ಲ? ನಮ್ಮನ್ನ ಆಳ್ತಾ ಇರುವಂಥ ಸರ್ಕಾರದಲ್ಲಿ ಎಷ್ಟು ಜನ ಮಾನಸಿಕ ಅಸ್ವಸ್ಥರು ಕೂತಿಲ್ಲ ನಿಮಗೆ? ಬಿಹಾರದಂಥ ರಾಜ್ಯದಲ್ಲಿ ಎಷ್ಟು ಜನ ಮಾನಸಿಕ ಅಸ್ವಸ್ಥರಿಲ್ಲ ನಿಮಗೆ? ಮಾನಸಿಕವಾಗಿ ದೈಹಿಕವಾಗಿ ಅಸ್ವಸ್ಥರಾಗಿರುವಂಥವರೇ ಎಷ್ಟು ಜನ ಅಧಿಕಾರದಲ್ಲಿಲ್ಲ? ಅವ್ರಿಗೆಲ್ರಿಗೂ ಹೋಗಿ ನೀವು ಎನ್ಕೌಂಟರ್ ಮಾಡ್ತೀರಾ? ಪ್ರಶ್ನೆಯನ್ನ ಬಿಹಾರ ಪೊಲೀಸರಿಗೆ ಇದು ನಾವು ಕೇಳಲೇಬೇಕು. ಜೊತೆಗೆ ಭರತ್ ತಿವಾರಿಯಿಂದ ಹಾಗಾದ್ರೆ ಸಿಸ್ಟಮ್ಗೆ ಅಥವಾ ಸಿಸ್ಟಮ್ ನಡೆಸೋರಿಗೆ ಥ್ರೆಟ್ ಇತ್ತಾ? ಇದು ಬಹಳ ಮುಖ್ಯವಾದಂಥ ಗಮನಿಸಬೇಕಾಗಿರುವಂಥ ಒಂದು ವಿಚಾರ. ಯಾಕೆ ಅಂತ ಹೇಳಿದ್ರೆ ಭರತ್ ತಿವಾರಿ ತನ್ನ ಒಂದು ವಿಡಿಯೋದಲ್ಲಿ ಹೇಳ್ಕೊಳ್ತಾರೆ, ನನ್ನ ಮೊಬೈಲನ್ನು ಯಾವುದೇ ಕಾರಣಕ್ಕೂ ಬೇರೆ ಯಾರಿಗೂ ಕೊಡಬೇಡಿ. ಕೆಲವು ವಿಡಿಯೋಗಳಿವೆ ಆ ಒಂದು ಮೊಬೈಲ್ನಲ್ಲಿ, ಅದನ್ನು ನಾಶಪಡಿಸುವಂಥ ಸಲುವಾಗಿ ನನ್ನ ಜೀವಕ್ಕೆ ಒಂದು ತೊಂದರೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಬಾರಿ ಆತ ಮಾತಾಡಿದ್ದ. ಸೊ ಹಾಗಾಗಿ ಬಹುಶಃ ಆತನ ಮೊಬೈಲ್ನಲ್ಲಿ ಇದ್ದಂತಹ ವಿಡಿಯೋಗಳೇನು, ಆ ವಿಡಿಯೋಗಳು ಯಾರಿಗೆ ತೊಂದರೆ ಕೊಡ್ತಾ ಇದ್ವು, ಅದರಿಂದಾಗಿ ಆತನ ಎನ್ಕೌಂಟರ್ ಮಾಡಲಾಗಿದೆಯಾ? ಇದು ಮತ್ತೊಂದು ಪ್ರಶ್ನೆ. ಜೊತೆಗೆ ಆತನೇ ಹೇಳೋ ಹಾಗೆ ನಾನು ಸತ್ತ ಬಳಿಕ ನನ್ನ ಮೊಬೈಲ್ ಬೇರೆ ಯಾರ ಕೈಗೂ ಸಿಗಬಾರದು ಅಂತ ಭರತ್ ತಿವಾರಿ ಹೇಳಿದ್ದ. ಯಾಕೆ ಹೇಳಿದ್ದ ಹಾಗಾದ್ರೆ? ಭರತ್ ತಿವಾರಿ ಬಳಿ ಇನ್ನೊಂದು ಬಹಳ ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ, ಅವನ ಬಳಿ ಗನ್ ಯಾಕೆ ಬಂತು? ಆತ ಯಾಕೆ ಗನ್ನನ್ನು ಇಟ್ಕೊಂಡಿದ್ದ? ಅವನಿಗೇನಾದರೂ ಜೀವ ಬೆದರಿಕೆ ಇತ್ತಾ? ಜೀವ ಬೆದರಿಕೆ ಇದ್ದರೆ ಆತ ಲೈಸೆನ್ಸ್ಡ್ ತೊಗೊಂಡಿದ್ದ? ಅಥವಾ ಬಿಹಾರ ಅಥವಾ UP ಇಲ್ಲೆಲ್ಲ ಭಾಗಗಳಲ್ಲಿ ಈ ಕಂಟ್ರಿ ಮೇಡ್ ಪಿಸ್ಟಲ್ಗಳು ಈಸಿಯಾಗಿ ಸಿಕ್ಬಿಡುತ್ತೆ ಎಷ್ಟು ಕೆಲವೊಂದಷ್ಟು ದುಡ್ಡು ಕೊಟ್ಟರೆ. ಬಹುಶಃ ಆತ ಕೂಡ ಒಂದು ಪಿಸ್ಟಲ್ನ ತನ್ನ ಆತ್ಮರಕ್ಷಣೆಗೋಸ್ಕರ ಇಟ್ಕೊಂಡಿದ್ದ. ಹಾಗೇನಾದರೂ ಇದ್ರೆ ಅವನು ಯಾಕೆ ಪೊಲೀಸರ ಹತ್ರ ಗನ್ ತೆಗೆದು ತೋರಿಸ್ದ? ಅಲ್ಲಿ ನಡೀತಾ ಇದ್ದಂಥ ಒಂದು ಲೈವಲ್ಲಿ ಅದಕ್ಕಿಂತ ಮುಂಚೆ ಏನು ನಡೀತು, ಯಾಕೋಸ್ಕರ ಅವನು ಗನ್ ತೆಗೆದ? ಇದೆಲ್ಲವೂ ಕೂಡ ಪ್ರಶ್ನೆಗಳಾಗಿ ಕಾಡುತ್ತೆ. ಅಫ್ಕೋರ್ಸ್ ಈ ನಿಟ್ಟಿನಲ್ಲೂ ಕೂಡ ತನಿಖೆ ಆಗಲೇಬೇಕು. ಜೊತೆಗೆ ಆತ ಹೇಳೋ ಹಾಗೆ ನಾನು ಸತ್ತ ಮೇಲೆ ನನ್ನ ದೇಹ ದಾನ ಮಾಡಬೇಕು, ಅದರಲ್ಲೂ ಭಾರತೀಯ ಸೇನೆಗೆ ದೇಹ ದಾನ ಮಾಡಿ ಅಂತ ಯಾಕೆ ಹೇಳ್ದ? ಸೊ ಈ ಥರ ಒಂದಷ್ಟು ಅನುಮಾನಗಳಿವೆ. ಜೊತೆಗೆ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳೋ ಬದಲು ಮೊದಲಿಗೆ ಭರತ್ ತಂದೆ ಮತ್ತು ಅಣ್ಣನ ವಿರುದ್ಧನೇ FIR ಹಾಕ್ತಾರೆ ಪೊಲೀಸರು. ಇವ್ರ ಮೇಲೆ ಏನಕ್ಕೆ FIR ಹಾಕಿದ್ರಿ ಅಂದರೆ ಜಸ್ಟ್ ಟು ಶೋ ದಟ್ ಭರತ್ ತಿವಾರಿ ಒಬ್ಬ ನಟೋರಿಯಸ್ ರೀತಿಯಲ್ಲಿದ್ದ. ಸೊ ಆತ ಈಗ ಎನ್ಕೌಂಟ್ರಲ್ಲಿ ಬಲಿಯಾಗಿದ್ದಾನೆ. ಅಪ್ಪ ಮತ್ತು ಅಣ್ಣನ ಮೇಲೆ FIR ಹಾಕ್ತೀವಿ, ಒಂದು ರೀತಿಯಲ್ಲಿ ಪೂರ್ತಿ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡುವಂಥ ಒಂದು ಸಲುವಾಗಿ ಪೊಲೀಸರು ಮಾಡಿದಂಥ ಒಂದು ಕುತಂತ್ರನ ಹಾಗಾದರೆ ಇದು ಪೊಲೀಸರದ್ದು ತಪ್ಪಿಲ್ಲ ಅನ್ನುವಂಥದ್ದಾದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಾದ ಮೇಲೆ ಅಧಿಕಾರಿಗಳನ್ನು ಯಾಕೆ ಸಸ್ಪೆಂಡ್ ಮಾಡಿದಿರಿ ಹಾಗಾದರೆ? ಈ ಎಲ್ಲ ಪ್ರಶ್ನೆಗಳು ಸದ್ಯಕ್ಕೆ ಕಾಡ್ತಾ ಇವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರುವಂಥವ್ರು ಬಿಹಾರ ಪೊಲೀಸರು, ಜೊತೆಗೆ STF, ಹಾಗೆ ಬಿಹಾರವನ್ನು ನಡೆಸ್ತಾ ಇರುವಂಥ ಸಾಮ್ರಾಟ್ ಚೌಧರಿ ಅವರು. ಯಾಕಂದರೆ ಮುಖ್ಯಮಂತ್ರಿಯಾಗಿ ಈಗ ಸಾಮ್ರಾಟ್ ಚೌಧರಿ ಅವರು ಆಯ್ಕೆಯಾದ ನಂತರ ಅವ್ರ ಮೇಲೇ ಬೇಕಾದಷ್ಟು ಪ್ರಶ್ನೆಗಳಿವೆ. ಅವ್ರ ಮೇಲೆ ಇರುವಂಥ ಒಂದು ಭ್ರಷ್ಟಾಚಾರದ ಆರೋಪಗಳು, ಅವರ ಒಂದು ಎಜುಕೇಷನ್ ವಿಚಾರವಾಗಿ ಅವರು ಮಾಡುವಂಥ ಕೆಲವೊಂದಷ್ಟು ಕೆಲಸಗಳು, ಅಥವಾ ಅವರ ಕ್ಯಾಬಿನೆಟ್ನಲ್ಲಿ ಕೆಲವೊಂದಷ್ಟು ಜನ ಸಚಿವರುಗಳು ಕೊಡುವಂಥ ಒಂದು ಸ್ಟೇಟ್ಮೆಂಟ್ಗಳು, ಇದೆಲ್ಲದರ ಬಗ್ಗೆನೂ ಕೂಡ ಅನುಮಾನಗಳಿವೆ. ಸೊ ಹಾಗಾಗಿ ಈ ಎನ್ಕೌಂಟರ್ ಬಗ್ಗೆ ಇದೊಂದು ಫೇಕ್ ಎನ್ಕೌಂಟರ್ ಅನ್ನೋ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾವೆ. ಖಂಡಿತವಾಗ್ಲೂ ನಾವು ಕೇಳೋದು ಒಂದೇನೆ,
ಭರತ್ ತಿವಾರಿ ಅನ್ನುವಂಥ ಒಬ್ಬ ಯುವಕ ಇವತ್ತು ಎನ್ಕೌಂಟರ್ಗೆ ಏನು ಬಲಿಯಾಗಿದ್ದಾನೆ, ಆ ಸಾವಿಗೆ ನ್ಯಾಯ ಸಿಗಬೇಕು, ಜೊತೆಗೆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಆತ ನಿಜಕ್ಕೂ ಕ್ರಿಮಿನಲ್ ಆಗಿದ್ನ, ಆತ ನಟೋರಿಯಸ್ ಆಗಿದ್ನ, ಆತನನ್ನು ಎನ್ಕೌಂಟರ್ ಮಾಡಿ ಸಾಯಿಸುವಂಥ ಒಬ್ಬ ಕ್ರಿಮಿನಲ್ ಆತ ಆಗಿದ್ದ ಅಂದರೆ ಏನಕ್ಕೆ ಆಗಿದ್ದ, ಏನಿದೆ ಆತನ ಮೇಲೆ ಕೇಸ್ಗಳು, ಅಂಥದ್ದೇನು ತಪ್ಪು ಮಾಡ್ದ ಅನ್ನುವಂಥದ್ದಾದರೂ ಬಹಿರಂಗ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಿಹಾರ ಪೊಲೀಸರು ಜೊತೆಗೆ ಬಿಹಾರ ಸರ್ಕಾರಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ಜನ ಏನು ಮಾಡ್ತಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ನಿಮಗೆ ಈ ಒಂದು ಕೇಸ್ ಬಗ್ಗೆ, ಭರತ್ ತಿವಾರಿಯ ಎನ್ಕೌಂಟರ್ ಬಗ್ಗೆ ಏನು ಅನ್ಸುತ್ತೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು ಸೊ ಮಚ್.